ಆತ್ಮೀಯ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕೂಡ ಸವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿಂದು ಇದ್ದೆಲ್ಲ ಪುಡಿ ಮತ್ತು ನೀರನ್ನು ಬಳಸಿ ಬೆಂಕಿ ಸೃಷ್ಟಿ ಸಾಧ್ಯವೇ ಅನ್ನೋಕ್ಕಂಥ ಒಂದು ವಿಸ್ಮಯವನ್ನು ತೋರಿಸೋಣ ಅಂತಿದ್ದೀನಿ. ನೀವೆಲ್ಲರೂ ಕೂಡ ನೋಡಿ, ಇದು ಇದ್ದೆಲ್ಲ ಪುಡಿ. ಇದನ್ನು ಈ ಕಲ್ಲಿನ ಮೇಲೆ ಹಾಕ್ತಾ ಇದ್ದೀನಿ. ನೋಡಿ, ಇದು ಇದ್ದೆಲ್ಲ ಪುಡಿ. ಇದಕ್ಕೆ ನೀರನ್ನು ಹಾಕ್ತಾ ಇದೆ. ನೋಡಿ, ನೀವು ನೋಡೋ ಹಾಗೆ ಇದ್ದೆಲ್ಲ ಪುಡಿ ನೋಡಿ, ನಾನು ಶಕ್ತಿಯನ್ನು ಹಾಕ್ತಾ ಇದ್ದೀನಿ. ಹೇಗಾಗುತ್ತೆ ಅಂತ ನೋಡಿ. ನೋಡಿದ್ರಲ್ಲ ವೀಕ್ಷಕರೇ, ನಿಮ್ಮೆದುರಿಗೆ ಇದ್ದೆಲ್ಲ ಪುಡಿಗೆ ನೀರನ್ನು ಹಾಕಿದಾಗ ಹೊತ್ತಿ ಉರಿತು. ಇದನ್ನು ನೋಡಿದಾಗ ಏನು ಇದ್ದೆಲ್ಲ ಪುಡಿ ಹಾಕಿದ್ರು, ಹಾಗೆ ನೀರನ್ನು ಹಾಕಿದ್ರು, ನಾವೇ ನೋಡ್ತಾ ಇದ್ವಿ, ಒತ್ತಿ ಉರಿತು ಅಂತ ಆಶ್ಚರ್ಯ ಆಗುತ್ತೆ. ಆದರೆ ಸ್ನೇಹಿತರೆ, ಇದರಲ್ಲಿ ಏನು ವಿಸ್ಮಯ ಇಲ್ಲ. ಇದರಲ್ಲಿ ಏನಿರುತ್ತೆ, ಒಂದು ವೈಜ್ಞಾನಿಕವಾದಂಥ ಸತ್ಯ ಇರುತ್ತೆ. ಏನೆಂದರೆ, ನಾವು ತಗೊಂಡಿದ್ದು ನೋಡೋದಕ್ಕೆ ಇದ್ದೆಲ್ಲ ಪುಡಿಯಾಗೇ ಇತ್ತು, ಆದರೆ ಅದು ಇದ್ದೆಲ್ಲ ಪುಡಿ ಅಲ್ಲ. ಅದು ಪೊಟ್ಯಾಸಿಯಂ ಪರ್ಮಾಂಗನೇಟ್, KMnO4 ಅಂತ ಕರಿತೀವಲ್ಲ, ಆ ಪೊಟ್ಯಾಸಿಯಂ ಪರ್ಮಾಂಗನೇಟ್ ಇತ್ತು. ಅದಕ್ಕೆ ನಾವು ಈಗ ನೀರಾಗಿ ಕಾಣ್ತಾ ಇದೆಯಲ್ಲ, ಇದು ನೀರಲ್ಲ, ಇದು ಗ್ಲಿಸರಿನ್ ಅಂತಕ್ಕಂಥದ್ದು. ನಿಮಗೆ ಗೊತ್ತಿರ್ಬೋದು, ಪೊಟ್ಯಾಸಿಯಂ ಪರ್ಮಾಂಗನೇಟನ್ನು ನಾವು ಎತ್ತಿನ ಕೋಡ್ಗಳಿಗೆ ಬಣ್ಣವನ್ನು ಬಳಿಯೋದಕ್ಕೆ ನಾವು ಬಳಸ್ತೇವೆ. ಹಾಗೆಯೇ ಕೆಲವು ಸಾರಿ ಈ ಚರ್ಮದ ರೋಗಗಳಿಗೂ ಕೂಡ ಡಾಕ್ಟ್ರು ಇದನ್ನು ಕೆಲವು ಕೆಮಿಕಲ್ಗಳಲ್ಲಿ ಬಳಸ್ತಾರೆ. ಹಾಗೆ ಇದು ಗ್ಲಿಸರಿನ್, ಇದು ಎಲ್ಲಿ ನಮ್ಮ ನಿತ್ಯ ಜೀವನದಲ್ಲಿ ಬಳಸ್ತೀವಿ ಅಂದರೆ ಸೋಪುಗಳಲ್ಲಿ ಬಳಸ್ತಾರೆ. ನಾವು ಸ್ನಾನ ಮಾಡ್ತಕ್ಕಂಥ ಸೋಪುಗಳಲ್ಲಿ ಈ ಗ್ಲಿಸರಿನನ್ನು ಬಳಸ್ತಾರೆ. ಹಾಗೆ ಇನ್ನೊಂದು ಕಡೆ ಅಂದರೆ ಬಾಯಲ್ಲಿ ಹುಣ್ಣಾದಾಗ ಈ ಗ್ಲಿಸರಿನನ್ನು ಹಾಕ್ಕೊಂಡು ಡಾಕ್ಟ್ರು ಇದನ್ನು ಚಿಕ್ಕ ಬಾಟಲಿಗಳು ಕೊಡ್ತಾರೆ. ಆ ಗ್ಲಿಸರಿನನ್ನು ಹಚ್ಕೊಂಡಾಗ ಬಾಯಿ ಹುಣ್ಣು ಬೇಗನೆ ಕೂಡ ನಿವಾರಣೆ ಆಗುತ್ತೆ. ಆದರೆ ಇಲ್ಲಿ ನೋಡಿದಾಗ ಇವೆರಡನ್ನೂ ಮಿಶ್ರಣ ಮಾಡಿದಾಗ ಎರಡೂ ಕೂಡ ಏನಾಯಿತು, ಉರಿತು. ನೋಡೋದಕ್ಕೆ ಯಾರಾದರೂ ಇದನ್ನು ಬೇರೆಯವ್ರು ಮಾಡಿದಾಗ ಏನನ್ನಿಸ್ತಾ ಇತ್ತು, ಇದ್ದಲು ಪುಡಿ ನಾವು ನೋಡಿದ್ವಿ, ಇದ್ದಲು ಪುಡಿಯಾಗೇ ಇತ್ತು, ಇದು ನೋಡಿದ್ರೆ ನೀರಾಗೇ ಇತ್ತು. ಆದರೆ ಅವೆರಡನ್ನೂ ಕೂಡ ಮಿಶ್ರಣ ಮಾಡಿದಾಗ ಅವೆರಡೂ ಕೂಡ ಒತ್ತಿ ಉರಿದವು ಅಂತ ಅನಿಸ್ತಿರುತ್ತೆ. ಆದರೆ ಇಲ್ಲಿರ್ತಕ್ಕಂಥದ್ದು ಒಂದು ವೈಜ್ಞಾನಿಕವಾದಂಥ ರಿಯಾಕ್ಷನ್ ಅಷ್ಟೇ. ಇದು ಯಾವುದೇ ಕೂಡ ವಿಸ್ಮಯ ಅಲ್ಲ. ಇಲ್ಲೇನು ರಿಯಾಕ್ಷನ್ ಆಗ್ತದೆ ಅಂದರೆ, KMnO4 ಅಂದರೆ ಪೊಟ್ಯಾಸಿಯಂ ಪರ್ಮಾಂಗನೇಟ್ ಗ್ಲಿಸರಿನ್ ಜೊತೆಗೆ ಮಿಕ್ಸ್ ಆದಾಗ ವೈಟ್ ಪೊಟ್ಯಾಸಿಯಂ ಕಾರ್ಬೋನೇಟ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ, ವೈಟ್ ಥರ ಬಣ್ಣ ಬಂದಿದೆ. ಇದು ವೈಟ್ ಪೊಟ್ಯಾಸಿಯಂ ಕಾರ್ಬೋನೇಟ್. ಹಾಗೆ ಬ್ಲ್ಯಾಕ್ ಕಲರು ಕೂಡ ಮಧ್ಯದಲ್ಲಿ ಬಂದಿದೆ. ಅದೇನೆಂದರೆ ಮ್ಯಾಂಗನೀಸ್ ಆಕ್ಸೈಡ್. ಹಾಗೆ ಈಗ ಹೊಗೆ ಹೋಯ್ತಲ್ಲ, ಅದು ಕಾರ್ಬನ್ ಡೈಆಕ್ಸೈಡ್. ಹಾಗೆ ನೀರಾವಿ ಕೂಡ ಬಂತು. ಹಾಗೆ ಹೆಚ್ಚು ಹೀಟ್ ಬಂತು. ಆ ಹೆಚ್ಚು ಹೀಟಿಂದ ಏನಾಯಿತು, ನಮಗೆ ಬೆಂಕಿ ಸೃಷ್ಟಿ ಆಯಿತು. ಇದರಲ್ಲಿ ಯಾವುದೇ ರೀತಿಯಾದಂಥ ವಿಸ್ಮಯ ಇಲ್ಲ, ಅಥವಾ ಯಾವುದೋ ಇದು ಪವಾಡ ಅಂತಲೂ ಕೂಡ ಅಂದ್ಕೊಳ್ಳೋದು ಬೇಡ. ಇದೊಂದು ವೈಜ್ಞಾನಿಕವಾದಂಥ ಒಂದು ರಿಯಾಕ್ಷನ್ ಅಷ್ಟೇ. ಈ ಎಲ್ಲ ವಿಡಿಯೋಗಳನ್ನು ಮಾಡ್ತಿರುವಂಥ ಉದ್ದೇಶ ನಮ್ಮ ವಿದ್ಯಾರ್ಥಿಗಳಲ್ಲಿರ್ಬೋದು, ನಮ್ಮ ಜನರಲ್ಲಿರ್ಬೋದು, ಸಾಧ್ಯವಾದಷ್ಟು ಒಂದು ವೈಜ್ಞಾನಿಕ ಮನೋಭಾವವನ್ನು ಬೆಳೆಸಬೇಕು ಅಂತಕ್ಕಂಥ ಒಂದು ಅಭಿಲಾಷೆ. ಹಾಗೆ ಅವರಲ್ಲಿ ಚಿಂತನಾಶೀಲತೆಯನ್ನು ಬೆಳೆಸಬೇಕು ಅಂತಕ್ಕಂಥದ್ದು. ಹಾಗೂ ಉಪಯುಕ್ತ ವಿಷಯಗಳನ್ನು, ವೈಜ್ಞಾನಿಕವಾದಂಥ ಉಪಯುಕ್ತ ವಿಷಯಗಳನ್ನು ಸಾಧ್ಯವಾದಷ್ಟು ನಮ್ಮ ಕನ್ನಡ ಯೂಟ್ಯೂಬ್ನಲ್ಲೂ ಕೂಡ ಸಿಗಲಿ ಅಂತಕ್ಕಂಥ ಒಂದು ಆಶಯ. ಹಾಗೆ ಇನ್ನೂ ಹೆಚ್ಚು ವಿಜ್ಞಾನದ ಉಪಯುಕ್ತ ವಿಷಯಗಳನ್ನು ನಮ್ಮೆಲ್ಲ ವೀಕ್ಷಕರಿಗೆ ತಿಳಿಸ್ಬೇಕು ಅಂತಕ್ಕಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಅಗತ್ಯ. ನೀವು ಕೂಡ ಈ ರೀತಿಯಾದಂಥ ವಿಷಯಗಳು ಬೇಕು ಅನ್ನೋಕ್ಕಂಥ ಅಭಿಲಾಷೆ ಇದ್ದರೆ ನಮಗೂ ಕೂಡ ಸಹಕಾರ ಕೊಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಿಮ್ಮೆಲ್ಲರೂ ಕೂಡ ಧನ್ಯವಾದ.